ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕಣ್ಣೀರಿನಿಂದ ಪ್ರಯತ್ನಿಸು. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 126:5 ವಚನ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುವರು. ಇಂದಿನ ಕ್ರೈಸ್ತ ಸಮುದಾಯದಲ್ಲಿ ಕಾಣಲ್ಪಡುವಂಥ ಒಂದು ಮಹಾ ದೊಡ್ಡ ಕೊರತೆ ಏನಂತ ಹೇಳಿದ್ರೆ, ಜಜ್ಜಿ ಹೋದಂಥ ಮನಸ್ಸು ಇಲ್ಲದೆ ಇರುವುದು, ಕಣ್ಣೀರಿನ ಪ್ರಾರ್ಥನೆ ಇಲ್ಲದೆ ಇರುವುದು. ಕಣ್ಣೀರಿನೊಂದಿಗೆ ಸೀನಾಯಿ ಬೆಟ್ಟದ ಮೇಲೆ ದೇವ ಸಮ್ಮುಖದಲ್ಲಿ ಕಾದುಕೊಂಡಿದ್ದಂಥ ಮೋಶೆ ಇಸ್ರಾಯೇಲರಿಗಾಗಿ ದೇವರ ಬಳಿಯಲ್ಲಿ ಅವನು ಪ್ರಾರ್ಥಿಸುತ್ತಾನೆ. ದೇವರೇ, ಇಸ್ರಾಯೇಲರ ಪಾಪಗಳನ್ನು ಕ್ಷಮಿಸಬೇಕು, ಇಲ್ಲವಾದರೆ ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರನ್ನು ಅಳಿಸಿಬಿಟ್ರು ಎಂಬುದಾಗಿ ಅವನು ಕಣ್ಣೀರಿನಿಂದ ವೇದನೆಯಿಂದ ಮೊರೆ ಇಟ್ಟಾಗ ಅವನ ಕಣ್ಣೀರಿನ ಪ್ರಾರ್ಥನೆಯಿಂದ ಒಂದು ಜನಾಂಗವೇ, ಒಂದು ದೇಶವೇ ಕಾಪಾಡಲ್ಪಟ್ಟಿತು. ದಾನಿಯೇಲನು ಕಣ್ಣೀರಿನಿಂದ ತುಂಬಿದ ದೀರ್ಘಕಾಲದ ಉಪವಾಸ ಪ್ರಾರ್ಥನೆ ಪರಲೋಕದ ಗಬ್ರಿಯೇಲ್ ದೂತನು ಇಳಿದು ದೇವ ರಹಸ್ಯಗಳನ್ನು ಪ್ರಕಟಿಸುವಂತೆ ಮಾಡಿತು. ಯೇಸುವಿನ ಪ್ರಿಯ ಶಿಷ್ಯನಾದಂಥ ಸ್ತೋತ್ರ ಯೋಹಾನನು ಪ್ರಕಟಣೆಯಲ್ಲಿ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದನ್ನು ನೋಡುವುದಕ್ಕಾಗಲಿ ಯೋಗ್ಯನಾದವನ ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ಎಂಬುದಾಗಿ ಅವನು ಅಳುತ್ತಿರುವಾಗ ಒಬ್ಬ ಹಿರಿಯರಲ್ಲಿ ಒಬ್ಬನು, ಅಳಬೇಡ, ಇಗೋ ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದ ಅಂಕುರದವನು ಆಗಿರುವ ಆತನು, ಜಯ ಹೊಂದಿದವನು ಆ ಸುರುಳಿಯನ್ನು 7 ಮುದ್ರೆಗಳನ್ನು ಬಿಚ್ಚುವನು ಎಂಬುದಾಗಿ ಸ್ತೋತ್ರ ದೇವರು ಹೇಳಿದರು. ನೋಡ್ರಿ, ಹಾಗಾದರೆ ನಮ್ಮ ಜೀವಿತದಲ್ಲಿ ಕಣ್ಣೀರಿನ ಪ್ರಾರ್ಥನೆ ಬಹಳ ಬಹಳ ಮುಖ್ಯ. ಅದಕ್ಕೆ ದೇವರ ವಚನ ಹೇಳುತ್ತದೆ, ಅಳುತ್ತಾ ಬಿತ್ತುವವರು ಹಾಡುತ್ತಾ ಕೊಯ್ಯುತ್ತಾರಂತೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಸ್ಯಾಲ್ವೇಷನ್ ಆರ್ಮಿ, ರಕ್ಷಣೆಯ ಸೇನೆ ಎಂಬಂಥ ಒಂದು ದೊಡ್ಡ ಸೇವೆಯ ಸಂಸ್ಥೆಯನ್ನು ಸ್ಥಾಪಿಸಿದವರು ವಿಲಿಯಂ ಬೂತ್ ಎಂಬುದಾಗಿ. ಅವರು ಆ ಸಂಸ್ಥೆ ಅನೇಕ ದೇಶಗಳಿಗೆ ಹರಡಿದೆ, ಅನೇಕ ಸಭೆಗಳು ಸ್ತೋತ್ರ ಸ್ಥಾಪಿಸಲ್ಪಟ್ಟಿದೆ. ಅದರ ಮೂಲಕ ಅನೇಕ ಸೇವಕರು ಎಬ್ಬಿಸಲ್ಪಟ್ಟಿದ್ದಾರೆ. ಒಂದು ಸಾರಿ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಇದ್ದಂಥ ಒಬ್ಬ ಸೇವಕ ಇವರಿಗೆ ಪತ್ರವನ್ನು ಬರೆಯುತ್ತಾನೆ. ಪ್ರೀತಿಯ ಸಭಾಪಾಲಕರೇ, ನಮ್ಮ ನಾಯಕರೇ, ನಾನು ಇಲ್ಲಿ ಅನೇಕ ವರ್ಷಗಳಿಂದ ಸೇವೆ ಮಾಡುತ್ತಿದ್ದೇನೆ. ಜನರು ನನ್ನ ಸುವಾರ್ತೆಯನ್ನು ಕೇಳುತ್ತಿಲ್ಲ. ಅವರು ತಿರಸ್ಕಾರ ಮನೋಭಾವ ಉಳ್ಳವರಾಗಿದ್ದಾರೆ. ಅದು ಮಾತ್ರವಲ್ಲ, ಯಾರೂ ಕೂಡ ರಕ್ಷಣೆಯ ಮಾರ್ಗಕ್ಕೆ ಬರುತ್ತಿಲ್ಲ. ಯೇಸುವಿನ ಪ್ರೀತಿ ತಿಳಿಸುತ್ತಿದ್ದೇನೆ, ಯೇಸುವಿನ ಸೇವೆ ಮಾಡುತ್ತಿದ್ದೇನೆ, ಯಾವ ಫಲಿತಾಂಶವೂ ನನಗೆ ಸ್ತೋತ್ರ ಸಿಗುತ್ತಾ ಇಲ್ಲ. ನಾನು ಇಲ್ಲಿ ಸೇವೆಯನ್ನು ಬಿಡಬೇಕೆಂದು ಬಯಸಿದ್ದೇನೆ, ನಿಮ್ಮ ಪ್ರತಿಕ್ರಿಯೆಗಾಗಿ ಕಾಯುತ್ತೇನೆ ಎಂಬುದಾಗಿ ಬರೆದಿದ್ದರು. ಆಗ ಈ ವಿಲಿಯಂ ಬೂತ್ರವರು ಒಂದು ಪತ್ರವನ್ನು ಬರೆದರು. ಏನಂತ ಹೇಳಿದರೆ, ಪ್ರೀತಿಯ ಸೇವಕರೇ, ನೀವು ಕಷ್ಟಪಟ್ಟು ಸೇವೆ ಮಾಡುತ್ತಿದ್ದೀರಾ, ಆದರೆ ಯಾವ ಪ್ರತಿಫಲವೂ ಅಲ್ಲಿ ಸಿಗದ ವಿಚಾರಗಳನ್ನು ಕೇಳಿ ನನಗೂ ದುಃಖವಾಯಿತು. ಆದರೆ ನಿಮಗೆ ಒಂದು ವಿಷಯವನ್ನು ಹೇಳುತ್ತೇನೆ. ಏನಂತ ಹೇಳಿದರೆ, ನೀವು ಇನ್ನು ಮುಂದೆ ಆ ಸ್ಥಳದಲ್ಲಿ ಎಲ್ಲ ಕಾರ್ಯಗಳನ್ನು ಪ್ರಯತ್ನಿಸಿರಬಹುದು, ಆದರೆ ಈ ಸಾರಿ ಕಣ್ಣೀರಿನಿಂದ ಪ್ರಯತ್ನಿಸಿರಿ, ಕಣ್ಣೀರಿನಿಂದ ಪ್ರಾರ್ಥಿಸಿರಿ, ಕಣ್ಣೀರಿನಿಂದ ಸೇವೆ ಮಾಡಿರಿ ಎಂಬುದಾಗಿ ಅವರ ಉತ್ತರವನ್ನು ಬರೆದಿದ್ದರಂತೆ. ಅದು ಅವರಿಗೆ ಅದನ್ನು ನೋಡಿದಾಗ ಬಹಳ ಸಂತೋಷವಾಯಿತು. ಅವತ್ತಿಂದ ಕಣ್ಣೀರಿನಿಂದ ಪ್ರಾರ್ಥಿಸುವುದಕ್ಕೆ ಆರಂಭಿಸಿದಾಗ, ನೀವು ನಂಬ್ತೀರೋ ಇಲ್ವೋ, ಅನೇಕ ಊರಿನಲ್ಲಿ ಅನೇಕ ಯೌವನಸ್ಥರ ಜನರು, ಆ ಊರಿನ ಜನರು ಗುಂಪು ಗುಂಪಾಗಿ ರಕ್ಷಿಸಲ್ಪಟ್ಟರು. ಅವರ ಸಭೆ ಬೆಳೀತು. ಅದರ ಮೂಲಕ ಇನ್ನೂ ಪಕ್ಕದಲ್ಲಿ ಅನೇಕ
ಸಭೆಗಳನ್ನು ಅವರು ಸ್ಥಾಪಿಸಿದರು. ಇವರು ವಾಪಸ್ ಬರೆದ್ರಂತೆ, ನಾನು ಎಲ್ಲವನ್ನ ಪ್ರಯತ್ನ ಪಟ್ಟು ಬಿಟ್ಟು ಬಿಟ್ಟೆ, ನೀವು ಹೇಳಿದ ಹಾಗೆ ಕಣ್ಣೀರಿನೊಂದಿಗೆ ನಾನು ಪ್ರಯತ್ನಿಸಿದೆ, ಅದು ಸಫಲವಾಯಿತು. ಪ್ರೀತಿಯುಳ್ಳ ದೇವಜನರೇ, ನಿಮ್ಮ ಜೀವಿತದಲ್ಲಿ ಸಹ ಅನೇಕ ವಿಷಯಗಳಿಗಾಗಿ ಬಿಡುಗಡೆಗಾಗಿ ಕಾದು ಸೋತು ಅಯ್ಯೋ ನನಗಿದು ಸಿಗ್ತಾ ಇಲ್ವೇ, ನಡೀತಾ ಇಲ್ವೇ ಎಂಬುದಾಗಿ ನೀವು ಅಂದ್ಕೊಂಡಿರ್ಬೋದು. ಆದರೆ ನೀವು ಸಹ ಕಣ್ಣೀರಿನಿಂದ ಪ್ರಯತ್ನಿಸುವಾಗ, ಕಣ್ಣೀರಿನಿಂದ ಪ್ರಾರ್ಥಿಸುವಾಗ ಕರ್ತನು ನಿಮ್ಮ ಜೀವಿತದಲ್ಲಿ ಸಹ ಒಂದು ದೊಡ್ಡ ಅದ್ಭುತವನ್ನು, ಬಿಡುಗಡೆಯನ್ನು ಕರ್ತನು ಕೊಡಲಿಕ್ಕಿದ್ದಾರೆ. ಒಂದು ನಿಮಿಷ ನಾವು ಕಣ್ಗಳನ್ನು ಮುಚ್ಚೋಣ. ಹಲ್ಲೆಲೂಯಾ. ನಾವು ಯಾವ ಸ್ಥಳದಲ್ಲಿ ಮುರಿಯಲ್ಪಡಬೇಕು, ನಾವು ಯಾವ ಸ್ಥಳದಲ್ಲಿ ಬೆಳೆಯಬೇಕು. ಹಲ್ಲೆಲೂಯಾ. ಓ ಸ್ತೋತ್ರ ಕರ್ತನೇ, ನಾನೆಲ್ಲ ಮಾಡಿ ಸೋತು ಹೋಗಿದ್ದೇನಪ್ಪ, ಆದರೆ ನಿನ್ನ ಬಲದೊಂದಿಗೆ ಸೇವೆ ಮಾಡಲಿಕ್ಕೆ ಅಪ್ಪ ನಿನ್ನ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನಕ್ಕಾಗಿ ಸ್ತೋತ್ರ. ಈ ದಿನ ನಿಮ್ಮ ವಚನವನ್ನು ಕೇಳಿದ ಹಾಗೆ ಅಪ್ಪ ನಾವು ಕಣ್ಣೀರಿನಿಂದ ನಿಮ್ಮನ್ನು ಹುಡುಕಬೇಕು. ಕಣ್ಣೀರಿನಿಂದ ಸ್ವಾಮಿ, ಓ ಸ್ತೋತ್ರ ಏಸಪ್ಪ ದೇವರೇ, ಒಂದೊಂದು ದಿನವೂ ನಿಮ್ಮನ್ನು ಹುಡುಕಿ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋನ ವಾಚ್ ಮಾಡಿದ ಪ್ರತಿಯೊಬ್ಬರನ್ನು ಬ್ಲೆಸ್ ಮಾಡಿರಿ. ಯಾರಿಗಾದರೂ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಬಿಡುಗಡೆ ಕೊಡ್ರಿ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ಪ್ರಯತ್ನಿಸಿರಬಹುದು, ಸೋತು ಹೋಗಿರಬಹುದು. ಇವತ್ತಿನಿಂದ ಕಣ್ಣೀರಿನಿಂದ ಪ್ರಯತ್ನಿಸಿರಿ, ನಿಶ್ಚಯವಾಗಿ ಸಂಗತಿಗಳು ಬದಲಾಗ್ತದೆ. ಮೈ ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.